ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಒಂದು ದೊಡ್ಡ ಸವಾಲು. ಕಾರಣ ಈ ವಿಡಿಯೋ ಹಿಂದೆ ಇರುವ ನಿಗೂಢ ರಹಸ್ಯಗಳ ಬಗ್ಗೆ ನನ್ನ ಹತ್ರ ಉತ್ತರನೇ ಇಲ್ಲ. ಈ ವಿಡಿಯೋದಲ್ಲಿ ನಡೆಯುವ ಘಟನೆಗಳು ವಿಚಿತ್ರವಾಗಿವೆ. ಇದು ಕೇವಲ ಕಾಲ್ಪನಿಕವೋ, ಆಕಸ್ಮಿಕವೋ ಅಥವಾ ದೇವರ ಚಮತ್ಕಾರ ಇದೆಯೋ, ವಿಜ್ಞಾನದ ಕರಾಮತ್ತೋ ಯಾವುದು ನನಗಂತೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನೀವೇ ಇದನ್ನು ಪೂರ್ತಿ ನೋಡಬೇಕು, ನೀವೇ ಇದನ್ನು ಗ್ರಹಿಸಬೇಕು, ನೀವೇ ಉತ್ತರ ಕೊಡಬೇಕು. ಅದಕ್ಕೂ ಮುನ್ನ ಈ ವಿಡಿಯೋ ತುಣುಕುಗಳನ್ನು ನೋಡಿ ಆಮೇಲೆ ನಿಮ್ಮ ನಿರ್ಧಾರವನ್ನು, ನಿಮ್ಮ ಕಮೆಂಟನ್ನು, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಮಾಡಿ. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ಈ ದೇವಿಯ ವಿಡಿಯೋನ ಸ್ವಲ್ಪ ಗಮನವಿಟ್ಟು ನೋಡಿ. ಸುಮಾರು 1 ವರ್ಷಗಳ ಹಿಂದೆ ಇಂಟರ್ನೆಟ್ನಲ್ಲಿ ಈ ವಿಡಿಯೋ ತುಂಬಾನೇ ವೈರಲ್ ಆಗಿತ್ತು. ಇದರಲ್ಲಿ ಒಬ್ಬ ವ್ಯಕ್ತಿ ಮಹಾಕಾಳಿಯ ವಿಡಿಯೋನ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಶೂಟ್ ಮಾಡುತ್ತಾ ಇದ್ದಾನೆ. ಹೀಗೆ ಶೂಟ್ ಮಾಡ್ತಿರುವಾಗ ಕ್ಯಾಮ್ರಾ ಎಲ್ಲಿ ಹೋಗುತ್ತದೆಯೋ ಹಾಗೆ ಮಹಾಕಾಳಿಯ ಕಣ್ಣುಗಳು ಆ ಕ್ಯಾಮ್ರಾ ಅಥವಾ ಆ ವ್ಯಕ್ತಿಯನ್ನೇ ಹಿಂಬಾಲಿಸಿ ದಿಟ್ಟಿಸಿ ನೋಡುತ್ತಾನೆ ಇದೆ. ಹೇಳ್ಬೇಕೆಂದ್ರೆ ಆ ಕಾಳಿಯ ಕಣ್ಣುಗಳು ಆ ವ್ಯಕ್ತಿಯನ್ನೇ ಫಾಲೋ ಮಾಡ್ತಾ ಇದ್ದಂಗೆ ಕಾಣುತ್ತಿದೆ. ಇದನ್ನು ನೋಡಿದರೆ ನಿಮಗೇನನ್ಸುತ್ತೆ? ಇದರಲ್ಲಿ ಏನಾದರೂ ದೇವಿಯ ಚಮತ್ಕಾರ ಇದೆಯೋ, ಅಥವಾ ವಿಜ್ಞಾನದ ಕರಾಮತ್ತೋ, ಅಥವಾ ಇದೊಂದು ಕೇವಲ ಆಕಸ್ಮಿಕವೋ, ಅಥವಾ ಒಂದು ಭ್ರಾಂತಿಯೋ? ಇನ್ನು ಹೇಳಬೇಕೆಂದ್ರೆ ಏನಾದರೂ ಮಾಟ ಮಂತ್ರ ಏನಾದರೂ ಇದೆಯಾ ಅಂತ ನನ್ನನ್ನಂತೂ ಇಂದಿಗೂ ಕಾಡ್ತಾನೆ ಇವೆ. ಇದನ್ನು ನೋಡಿದ ಮೇಲೆ ನಿಮಗೇನನ್ಸುತ್ತೆ? ಎಲ್ಲರಿಗೂ ವಿಚಿತ್ರ ಅನ್ನೋದು ಸರ್ವೇ ಸಾಮಾನ್ಯ ಆಗಿ ಹೋಗಿದೆ. ಈ ವಿಡಿಯೋ ನೋಡಿದ ಮೇಲೆ ನನ್ನ ಹತ್ರ ಇದಕ್ಕೆ ಉತ್ತರನೇ ಇಲ್ಲ. ಹಾಗೆಯೇ ನನ್ನ ಅಭಿಪ್ರಾಯನ ಕೂಡ ಕೊಡೋಕ್ಕೆ ನಾನು ಇಲ್ಲಿ ಇಷ್ಟಪಡೋದಿಲ್ಲ. ಕಾರಣ ಈ ವಿಡಿಯೋ ತರ್ಕಕ್ಕೆ ನಿಲ್ಕದ್ದಾಗಿದೆ. ಆದರೆ ನಿಮಗೇನಾದರೂ ಈ ವಿಡಿಯೋ ಬಗ್ಗೆ ಅಥವಾ ಈ ಥರದ ಘಟನೆಗಳ ಬಗ್ಗೆ ಗೊತ್ತಿದ್ದರೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ತಿಳಿಸಿ. ಯಾಕಂದರೆ ಈ ವಿಡಿಯೋ ನೋಡಿದ ಮೇಲೆ ನೋಡುಗರ ದೃಷ್ಟಿಯ ಮೇಲೆ ಅವರ ಅಭಿಪ್ರಾಯ ಅವಲಂಬಿಸಿರುತ್ತೆ. ಕೆಲವರು ಇದನ್ನು ವಿಜ್ಞಾನದ ದೃಷ್ಟಿಯಿಂದ ನೋಡಿದರೆ, ಇನ್ನು ಕೆಲವರು ಇದನ್ನು ದೇವರ ಚಮತ್ಕಾರ ಎನ್ನುತ್ತಾರೆ, ಇನ್ನು ಕೆಲವರು ಇದೊಂದು ಆಕಸ್ಮಿಕ ಎಂದು ಕೂಡ ಹೇಳಬಹುದು. ಆದರೆ ಈ ವಿಡಿಯೋದಲ್ಲಿ ನಡೆದಂತಹ ಘಟನೆ ನಡೆದಿದ್ದಂತೂ 100ಕ್ಕೆ 100 ಸತ್ಯ ಆಗಿದೆ. ಈ ವಿಡಿಯೋನ ಟೆಸ್ಟ್ ಕೂಡ ಮಾಡಲಾಗಿದೆ. ಇದರಲ್ಲಿ ಯಾವ ಒಂದು ಗ್ರಾಫಿಕ್ಸ್ ಬಳಕೆಯಾಗಲಿ ಅಥವಾ ಎಕ್ಸ್ಟ್ರಾ ಎಡಿಟಿಂಗ್ ಆಗಲಿ ಅಥವಾ ಸ್ಪೆಷಲ್ ಇಫೆಕ್ಟ್ ಆಗಲಿ ಕೊಟ್ಟಿಲ್ಲ ಸ್ನೇಹಿತರೆ. ಇನ್ನು ಭೂಮಿಯ ಮೇಲೆ ದೇವರಿದ್ದಾನೆ ಎನ್ನುವುದಕ್ಕೆ ಇದೊಂದು ಆಯಾಮ ಆಗಿದೆ. ಆದರೆ ನಮ್ಮ ಕಲೆಯ ಮುಖಾಂತರ ಫೋಟೋಗ್ರಫಿ ಆಗಲಿ ಅಥವಾ ಪೇಂಟಿಂಗ್ ಆಗಲಿ ಈ ಥರದ ಇಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡಬಹುದು. ಸಾಧಾರಣವಾಗಿ ನಾವು ಯಾವುದೇ ಒಂದು ದೊಡ್ಡ ಫೋಟೋವನ್ನು ಗಮನವಿಟ್ಟು ಅಥವಾ ಅದನ್ನೇ ದಿಟ್ಟಿಸಿ ನೋಡಿದಾಗ ಅವರ ಕಣ್ಣುಗಳು ನಮ್ಮನ್ನೇ ನೋಡಿದ ಹಾಗೆ ಆಗುತ್ತವೆ. ನೀವು ಕೂಡ ಇದನ್ನು ಅನುಭವಿಸಿರ್ಬೋದು. ಆದರೆ ಇಲ್ಲಿ ನಡೆಯುತ್ತಿರುವುದೇ ಬೇರೆ ಸ್ನೇಹಿತರೆ. ನಾನು ಪದೇ ಪದೇಯಾಗಿ ಹೇಳ್ತಾ ಇದ್ದೀನಿ, ಈ ವಿಡಿಯೋನ ಗಮನವಿಟ್ಟು ನೋಡಿ. ಈ ದೇವಿಯ ಕಣ್ಣುಗಳು ಕ್ಯಾಮರಾ ಎಲ್ಲೆಲ್ಲಿ ಹೋಗಿದೆಯೋ ಹಾಗೆ ಆ ವ್ಯಕ್ತಿಯನ್ನ ಅಥವಾ ಆ ಕ್ಯಾಮರಾವನ್ನ ಹಿಂಬಾಲಿಸಿದೆ. ಅದಕ್ಕೆ ಇದರಲ್ಲಿ ಯಾವ ಕಲೆಯೂ ನನಗಂತೂ ಕಾಣ್ತಾ ಇಲ್ಲ. ನಿಮಗೇನನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಈಗಲೇ ಕಮೆಂಟ್ ಮಾಡಿ ಸ್ನೇಹಿತರೆ. ಆದರೆ ಅದಕ್ಕಿಂತ ಮುಂಚೆ ಈ ಬರುವ ವಿಡಿಯೋವನ್ನು ಕೂಡ ನೋಡಿ. ಈ ವಿಡಿಯೋದಲ್ಲಿ ನಡೆದಂತಹ ಘಟನೆ 2016 ಇಸ್ವಿಯಲ್ಲಿ ದೆಹಲಿಯ ಕುತುಬ್ ಮಿನಾರ್ನಲ್ಲಿ. ಇಲ್ಲಿ 3 ಸ್ನೇಹಿತರು ಫೋಟೋ ತೆಗೆಯಲು ಕುತುಬ್ ಮಿನಾರ್ ಮುಂದೆ ನಿಂತಿರುತ್ತಾರೆ. ಆಗ ಮೊಬೈಲ್ನಲ್ಲಿ ಫೋಟೋ ತೆಗೆಯುವ ಬದಲು ಆ ವ್ಯಕ್ತಿ ವಿಡಿಯೋ ಬಟನ್ ಅನ್ನು ಪ್ರೆಸ್ ಮಾಡಿದ್ದಾನೆ. ಹೀಗೆ ಅಚಾನಕ್ಕಾಗಿ ವಿಡಿಯೋ ಬಟನ್ ಪ್ರೆಸ್ ಮಾಡಿದಾಗ ಆ ಸ್ನೇಹಿತರ ವಿಡಿಯೋವನ್ನು ತೆಗೆಯಲು ಪ್ರಾರಂಭ ಮಾಡುತ್ತಾನೆ. ಆದರೆ ಆಕಸ್ಮಿಕವಾಗಿ ಕುತುಬ್ ಮಿನಾರ್ ಮೇಲ್ಗಡೆ ಒಂದು ವಸ್ತುವು ಹಾರಾಡುವ ಹಾಗೆ ಕಾಣುತ್ತದೆ. ಅದನ್ನು ನೋಡಿ ಗಾಬರಿಯಾದ ಆ ಸ್ನೇಹಿತ ಇಬ್ಬರ ವಿಡಿಯೋವನ್ನು ತೆಗೆಯುವ ಬದಲು ಆ ಹಾರಾಡುವ ವಸ್ತುವಿನ ವಿಡಿಯೋನ ಫೋಕಸ್ ಮಾಡ್ತಾನೆ. ಹೀಗೆ ಮಾಡಿದಾಗ ಅಲ್ಲಿ ಕಾಣಿಸುತ್ತದೆ ಯಾವುದೋ ಒಬ್ಬ ವ್ಯಕ್ತಿ ಕುತುಬ್ ಮಿನಾರ್ ಮೇಲೆ ಹಾರಾಡುತ್ತಿರುವುದು ಎಂದು ಗೊತ್ತಾಗುತ್ತದೆ.
ಆ ವಿಡಿಯೋ ತೆಗೆಯುತ್ತಿರುವ ವ್ಯಕ್ತಿಯು ಗಾಬರಿಯಾಗುತ್ತಾನೆ. ಜೊತೆಗೆ ಅವನ ಸ್ನೇಹಿತರು ಕೂಡ ಅದನ್ನು ಕುತೂಹಲಕಾರಿಯಾಗಿ ನೋಡುತ್ತಾರೆ. ಇದು ಹೇಗೆ ಸಾಧ್ಯ? ಒಬ್ಬ ವ್ಯಕ್ತಿ ಕುತುಬ್ ಮಿನಾರ್ನಷ್ಟು ಹೈಟ್ ಮೇಲೆ ಹಾರಾಡುವುದು ಅಂದ್ರೆ ಸಾಧ್ಯನೇ ಇಲ್ಲ. ಅದೇನಾದ್ರೂ ಚಿಕ್ಕದಾದ ವಿಮಾನ ಅಥವಾ ದೊಡ್ಡದಾದ ಗಾಳಿಪಟ ಕೂಡ ಆಗಿರಲಿಲ್ಲ. ವಿಮಾನ ಆದರೆ ಒಂದು ವೇಗದಲ್ಲಿ ಅದು ಹಾರಾಡುತ್ತದೆ, ಹಾಗೆ ಅದಕ್ಕೆ ಆದಂತಹ ಒಂದು ಹೈಟ್ ಬೇಕಾಗುತ್ತದೆ. ಹಾಗೆಯೇ ಗಾಳಿಪಟ ಕೂಡ ಗಾಳಿ ಹೇಗೆ ಬೀಸುತ್ತದೆಯೋ ಅದೇ ಮಾರ್ಗದಲ್ಲಿ ಅದು ಆಕಾಶದಲ್ಲಿ ಹಾರುತ್ತದೆ. ಆದರೆ ಇಲ್ಲಿ ನಡೆದಿದ್ದೇ ಬೇರೆ. ಇದು ತನ್ನಂತಾನೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಆರಾಮವಾಗಿ ಎಲ್ಲ ದಿಕ್ಕಿನಲ್ಲಿಯೂ ಹಾರಾಡುತ್ತಿರುವ ಒಂದು ವಸ್ತುವಾಗಿದೆ. ಸ್ನೇಹಿತರೆ, ಇದನ್ನು ನೋಡಿ ನೀವೇನಂತೀರಾ? ನಾನು ಮೊದಲೇ ಹೇಳಿದ್ದೀನಿ, ನಾನಂತರೂ ಇದಕ್ಕೆ ನನ್ನ ಅಭಿಪ್ರಾಯವನ್ನು ಯಾವುದೇ ಕಾರಣಕ್ಕೂ ತಿಳಿಸೋದಿಲ್ಲ ಅಂತ. ಈ ವಿಡಿಯೋನ ಕೂಡ ಸಂಪೂರ್ಣವಾಗಿ ಟೆಸ್ಟ್ ಮಾಡಲಾಗಿತ್ತು. ಇದರಲ್ಲೂ ಕೂಡ ಯಾವ ಗ್ರಾಫಿಕ್ಸ್ ಬಳಕೆ ಆಗಲಿ ಅಥವಾ ಯಾವುದೇ ಸ್ಪೆಷಲ್ ಎಫೆಕ್ಟ್ ಆಗಲಿ ಬಳಸಲಾಗಿಲ್ಲ. ಇದೊಂದು ಕಂಪ್ಲೀಟ್ ರಾ ವಿಡಿಯೋ ಆಗಿತ್ತು. ಕೆಲವರು ಈ ವಿಡಿಯೋವನ್ನ ನೋಡಿ ಇದು ಆಂಜನೇಯನೇ ಇರಬಹುದೆಂದು ಭಾವಿಸಿದ್ದಾರೆ. ಇನ್ನು ಕೆಲವರು ಇದೊಂದು ದೆವ್ವ ಎಂದು ಕೂಡ ಹೇಳಿದ್ದಾರೆ. ಇನ್ನು ವಿಜ್ಞಾನ ಪ್ರಕಾರ ಹೇಳುವುದಾದರೆ ಅಥವಾ ಟೆಕ್ನಾಲಜಿ ಪ್ರಕಾರ ಹೇಳುವುದಾದರೆ ಇದನ್ನು ಕೆಲವರು ಡ್ರೋನ್ ಎಂದು ಕೂಡ ತಮ್ಮ ದೃಷ್ಟಿಕೋನವನ್ನ ವ್ಯಕ್ತಪಡಿಸಿದ್ದಾರೆ. ಏನೇ ಆಗಿರಲಿ, ಈ ವಿಡಿಯೋ ನೋಡಿದ ಮೇಲೆ ನಿಮಗೇನನಿಸುತ್ತಿದೆ? ನೀವು ಇದರ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೀರಾ? ಇದೇನು ಆಕಸ್ಮಿಕವೋ ಅಥವಾ ಉದ್ದೇಶಪೂರ್ವಕ ಮಾಡಿದ್ದೋ? ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅದಕ್ಕಿಂತ ಮೊದಲು ಈ ಮುಂದಿನ ವಿಡಿಯೋನ ಗಮನವಿಟ್ಟು ನೋಡಿ. ಈ ಘಟನೆ ನಡೆದಿದ್ದು ಅಸ್ಸಾಂ ರಾಜ್ಯದ ರಾಜಧಾನಿ ಗೌಹಾತಿಯಲ್ಲಿ. ಇದು ಒಂದು ಬುದ್ಧನ ಪ್ರತಿಮೆ. ಇದು ನಡೆದಿದ್ದು 2017ನೇ ಇಸ್ವಿ ಒಂದು ಆಂಟಿಕ್ ಶಾಪ್ನಲ್ಲಿ. ಒಬ್ಬ ವ್ಯಕ್ತಿ ಅಂಗಡಿಯಲ್ಲಿದ್ದ ಬುದ್ಧನ ಮೂರ್ತಿಯನ್ನು ವಿಡಿಯೋ ಮಾಡುತ್ತಾ ಇರುತ್ತಾನೆ. ಅಚಾನಕ್ಕಾಗಿ ಬುದ್ಧನ ಮೂರ್ತಿಯ ಮೇಲೆ ಹೆಚ್ಚು ಬೆಳಕು ಬೀಳುತ್ತದೆ. ಯಾವಾಗ ಬುದ್ಧನ ಮೂರ್ತಿಯ ಮೇಲೆ ಹೆಚ್ಚು ಬೆಳಕು ಬೀಳುತ್ತದೆಯೋ ಆಗ ಬುದ್ಧನ ಕಣ್ಣುಗಳು ತೆರೆಯುತ್ತವೆ. ಆದರೆ ಇದು ನಡೆಯೋದು ಕೇವಲ ಬೆಳಕು ಬಿದ್ದಾಗ ಮಾತ್ರ, ಅಥವಾ ಬೆಳಕು ಫ್ಲಾಶ್ ಆದರೆ ಮಾತ್ರ ಈ ಕಣ್ಣುಗಳು ಓಪನ್ ಆಗ್ತಾ ಇವೆ. ಇದು ಕೇವಲ ಒಂದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿಲ್ಲ, ಬದಲಾಗಿ ಅದೇ ಸಮಯದಲ್ಲಿ ಇನ್ನೊಬ್ಬ ವ್ಯಕ್ತಿ ಇನ್ನೊಂದು ಕೋನದಿಂದ, ಅಂದ್ರೆ ಇನ್ನೊಂದು ಆಂಗಲ್ ನಿಂದ ಇದೇ ಮೂರ್ತಿಯನ್ನ ರೆಕಾರ್ಡಿಂಗ್ ಮಾಡುತ್ತಾ ಇರುತ್ತಾನೆ. ಅವನಿಗೂ ಕೂಡ ಅವನ ಕ್ಯಾಮ್ರಾದಲ್ಲಿ ಈ ಚಮತ್ಕಾರ ನಡೆಯುತ್ತದೆ. ಇದಕ್ಕೆ ನಾವು ಏನು ಅನ್ನಬಹುದು? ವಿಜ್ಞಾನದ ಭಾಷೆಯಲ್ಲಿ ಇದಕ್ಕೇನಾದರೂ ಉತ್ತರ ಇದೆಯಾ? ಅಥವಾ ಇದನ್ನು ದೇವರ ಚಮತ್ಕಾರ ಎನ್ನಬಹುದೇ? ಯಾವುದು ನನಗಂತೂ ತೋಚ್ತಾ ಇಲ್ಲ. ಸ್ನೇಹಿತರೆ, ನಿಮ್ಗೇನಾದರೂ ಇದರ ಬಗ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿ. ಸ್ನೇಹಿತರೆ, ಇಂತಹ ಘಟನೆಗಳು ನಮ್ಮ ಜೀವನದಲ್ಲಿ ನಡೆಯುತ್ತಾನೆ ಇರುತ್ತವೆ. ಎಲ್ಲರೂ ತಮ್ಮದೇ ಆದಂತಹ ಆಯಾಮವನ್ನ, ದೃಷ್ಟಿಕೋನವನ್ನ ಕೊಡ್ತಾನೆ ಇರ್ತಾರೆ. ಅದು ವಿಜ್ಞಾನದ ದೃಷ್ಟಿಯಾಗಿರಬಹುದು, ಅಥವಾ ಅದು ದೇವರ ಚಮತ್ಕಾರ ಆಗಿರಬಹುದು, ಅಥವಾ ಅದೊಂದು ಕೇವಲ ಆಕಸ್ಮಿಕವೋ ಅಥವಾ ಒಂದು ಇಲ್ಯೂಷನ್ ಅಥವಾ ಭ್ರಾಂತಿ ಕೂಡ ಆಗಿರಬಹುದು. ಇಂಥ ಘಟನೆಗಳು ನಮ್ಮ ಸುತ್ತಮುತ್ತ ನಡೆಯುತ್ತಾನೆ ಇವೆ. ಇಂತಹ ಘಟನೆಗಳು ಕೇವಲ ಭಾರತದಲ್ಲಿ ಮಾತ್ರ ನಡೆಯುತ್ತಿದೆ ಅಂತ ಭಾವಿಸಬೇಡಿ. ಇಂತಹ ಕೆಲವು ಘಟನೆಗಳು ದೇಶ ವಿದೇಶದಲ್ಲಿ ಕೂಡ ನಡೆದಿರುವ ಉದಾಹರಣೆಗಳು ನಮ್ಮ ಮುಂದಿವೆ. ಅದರಲ್ಲೂ ಕ್ರಿಸ್ಮಸ್ ಸಮಯದಲ್ಲಿ ಅಮೆರಿಕದಲ್ಲಿ ಸಾಂತಾ ಕಾಣುತ್ತಾನೆ ಎನ್ನುವ ಮಾಹಿತಿ ಇದೆ. ಸಾಂತಾ ಆಕಾಶದಲ್ಲಿ ಹಾರುತ್ತಾನೆ, ಕತ್ತಲಲ್ಲಿ ಕಾಣುತ್ತಾನೆ, ಹಾಗೆ ಹೀಗೆ ಅಂತ ಅನೇಕ ಊಹಾಪೋಹಗಳು ಕೂಡ ನಾವು ಕಂಡಿದ್ದೇವೆ. ಅಂತದೇ ಒಂದು ವಿಡಿಯೋ ಇತ್ತೀಚೆಗೆ ಅಮೆರಿಕದಲ್ಲೂ ಕೂಡ ಭಾರಿ ವೈರಲ್ ಆಗಿದೆ. ಸಾಂತಾ ಕದ್ದು ಮುಚ್ಚಿ ಕಾಣುತ್ತಾನೆ ಅನ್ನುವ ಭಾವನೆ ಇದೆ. ಅದರಲ್ಲೂ ಆಕಾಶದಲ್ಲಿ ರಾತ್ರಿಯ ಸಮಯದಲ್ಲಿ ಸಾಂತಾ ತನ್ನ ಚಾರಿಯಟ್ ಅಂದ್ರೆ ರಥದೊಂದಿಗೆ ಬರುತ್ತಾನೆ ಅನ್ನುವ ಮಾಹಿತಿ ಇದೆ. ಇತ್ತೀಚೆಗೆ ಒಬ್ಬ ವ್ಯಕ್ತಿ ಕ್ರಿಸ್ಮಸ್ ಸಮಯದಲ್ಲಿ ರಾತ್ರಿಯ ಸಮಯದಲ್ಲಿ ದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ವಿಡಿಯೋ ಮಾಡುತ್ತಿರುವಾಗ ಒಂದು ವಿಚಿತ್ರವಾದ ಘಟನೆ ಅಲ್ಲಿ ನಡೆದಿದೆ. ಅಲ್ಲಿಯೂ ಕೂಡ ರಾತ್ರಿಯ ಸಮಯದಲ್ಲಿ ಸಾಂತಾ ತನ್ನ ಚಾರಿಯಟ್ ನೊಂದಿಗೆ ಅಂದ್ರೆ ರಥದೊಂದಿಗೆ ಹಾರುತ್ತಿರುವುದು ಕಂಡು ಬಂದಿರುವುದು ಆ ವಿಡಿಯೋದಲ್ಲಿ ಗೋಚರಿಸಿದೆ. ಈ
ವಿಡಿಯೋನ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ. ರಾತ್ರಿಯ ಸಮಯದಲ್ಲಿ ಯಾರಾದರೂ ಈ ರೀತಿ ವಿಮಾನ ಹಾರಿಸಲು ಸಾಧ್ಯವೇ? ಇಲ್ಲವೇ ಇಲ್ಲ. ಇದು ನಿಜಕ್ಕೂ ಸಾಂತಾ ಆಕಾಶದಲ್ಲಿ ಹಾರುತ್ತಿದ್ದಾನೆ ಅನ್ನುವುದು ಗೋಚರಿಸುತ್ತಿದೆ. ಅಷ್ಟೇ ಅಲ್ಲದೆ ಕೇವಲ ರಾತ್ರಿ ಅಲ್ಲದೆ ದಿನದ ಸಮಯದಲ್ಲೂ ನ್ಯೂಯಾರ್ಕ್ ಸಿಟಿ ಆಕಾಶದಲ್ಲಿ ಸಾಂತಾ ಹಾರುತ್ತಿರುವುದು ಕಂಡು ಬಂದಿರುವುದಾಗಿ ಅಮೆರಿಕನ್ಸೇ ಹೇಳುತ್ತಿದ್ದಾರೆ. ಅಂದ್ರೆ ಇದು ನಂಬುತ್ತೀರೋ ಬಿಡುತ್ತೀರೋ ಅನ್ನೋದು ನಿಮಗೆ ಬಿಟ್ಟ ತರ್ಕವಾಗಿದೆ. ಆದ್ರೆ ಈ ವಿಷಯ ನಡೆದಿದ್ದು ಮಾತ್ರ ಒಂದು ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿರುವುದು ನಿಜವಾಗಿದೆ. ಸ್ನೇಹಿತರೆ, ಕೇವಲ ಭಾರತದಲ್ಲಿ ಮಾತ್ರ ದೇವರ ಬಗ್ಗೆ ನಂಬಿಕೆ ಅಲ್ಲ, ವಿಶ್ವಾದ್ಯಂತ ದೇವರನ್ನ ಹಲವಾರು ರೀತಿಯಲ್ಲಿ ಕಾಣುವುದು ನಾವು ಕಾಣುತ್ತಿದ್ದೇವೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಸ್ಪೇಸ್ ಶಟಲ್ ಅನ್ನು ಕೂಡ ಒಂದು ವಿಚಿತ್ರ ಘಟನೆ ನಡೆದಿದೆ. ಅಲ್ಲಿಯೂ ಕೂಡ ಸಾಂತಾ ರೀತಿಯಲ್ಲಿ ಹಾರುವಂತಹ ಒಂದು ಆಬ್ಜೆಕ್ಟ್ ಕಂಡು ಬಂದಿದೆ. ಕೆಲವರು ಇದನ್ನ ರಾಕೆಟ್ ಅಂದ್ರೆ, ಇನ್ನು ಕೆಲವರು ಇದನ್ನ ವಿಮಾನವಂತ ಹೇಳಿದ್ದಾರೆ. ಆದ್ರೆ ಕೆಲವರ ಪ್ರಕಾರ ಇದು ರಾಕೆಟ್ ಅಲ್ಲ, ವಿಮಾನವಲ್ಲ, ಇದು ಸಾಂತಾನ ಚಾರಿಯಟ್ ಅಂದ್ರೆ ರಥವೆಂದು ಕೂಡ ಹೇಳುತ್ತಿದ್ದಾರೆ. ಇದು ಕೇವಲ ನಾರ್ಮಲ್ ವ್ಯಕ್ತಿಗಳಲ್ಲ, ಸ್ಪೇಸ್ ಶಟಲ್ ಅಲ್ಲಿ ಇರುವಂತಹ ವಿಜ್ಞಾನಿಗಳು ಕೂಡ ಇದನ್ನು ನಂಬುತ್ತಿದ್ದಾರೆ. ಏನಂದ್ರೆ ಇನ್ನು ಸಾಮಾನ್ಯ ವ್ಯಕ್ತಿಗಳ ಬಗ್ಗೆ ನಾವು ಹೇಳಬೇಕಾಗಿಲ್ಲ. ಆದ್ರೆ ಏನೇ ಇರಲಿ, ಹೇಗೆ ಇರಲಿ, ನಿಮ್ಮ ಅನಿಸಿಕೆಗಳನ್ನ ಈ ವಿಡಿಯೋ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ದೇವರು ಇದ್ದಾನೋ ಇಲ್ಲೋ ಅದನ್ನ ಕೂಡ ನೀವು ಬರೆಯಬಹುದು. ಇಂತಹದೇ ಕೆಲವೊಂದು ಇಂಟ್ರೆಸ್ಟ್ ವಿಡಿಯೋ ಒಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ.